25,000 ಬಜೆಟ್ ಅಲ್ಲಿ ಮತ್ತೊಂದು ಬೆಂಕಿ ಫೋನ್, ಅದೇ ಐಕ್ಯೂ ನಿಯೋ 10R 5G ಸ್ನ್ಯಾಪ್ ಡ್ರ್ಯಾಗನ್ 8S Gen 3 ಚಿಪ್ಸೆಟ್, 50 ಮೆಗಾ ಪಿಕ್ಸೆಲ್ ಸೋನಿ ಸೆನ್ಸರ್, 6,500 mAh ಬ್ಯಾಟರಿ, UFS 4.1 ಜೊತೆಗೆ ಮಾರ್ಕೆಟ್ ಅಲ್ಲಿ ಎಲ್ಲೆಡೆ ಐಕ್ಯೂ ನಿಯೋ 10R ಎಲ್ಲಾ ಕಡೆ ಇದೇ ಹೈಪ್ ಅನ್ನ ಕೇಳ್ಕೊತಿದ್ದೀವಿ. ಆದ್ರೆ ನಿಜವಾಗ್ಲೂ ಐಕ್ಯೂ 10R ಇದೊಂದು ವ್ಯಾಲ್ಯೂ ಫಾರ್ ಮನಿ ಮತ್ತು 25,000 ರೂಪಾಯಿಗೆ ಬೆಂಕಿ ಫೋನ್ ಇದೆಯಾ? ಎಲ್ಲ ಇಂಡಿಟ್ ವಿಷಯಗಳನ್ನ ತಿಳ್ಕೋಣ. ಇಷ್ಟೆಲ್ಲಗೆ ಹೊಸದಾಗಿ ಬಂದಿದ್ರೆ ಅಂತ ಈ ರೀತಿಯಾಗಿ ಇನ್ ಡೆಪ್ತ್, ಆನೆಸ್ಟ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸಪೋರ್ಟ್ ಮಾಡಿ. ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. ಮೇಲಿನ ಭಾಗ ಕೂಡ ಐಕ್ಯೂ ನಿಯೋ ಅಂತ ಇದೆ, ಕೆಳಗಿನ ಭಾಗ ಐಕ್ಯೂ ನಿಯೋ 10R ಅಂತ ಇದೆ. ಸೊ ನನ್ನ ಹತ್ರ 256GB ಯೊಂದಿಗೆ ರೇರಿಂಗ್ ಬ್ಲೂ ಕಲರ್ ಇದೆ. ಓಕೆ, ಸೀಲ್ ಬ್ರೇಕಿಂಗ್. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೊಟ್ಟಮೊದಲು ನಮ್ಮ ಮೇನ್ ಫೋನ್, ಒಂದು ಟ್ರಾನ್ಸ್ಪರೆಂಟ್ ಕೇಸ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಬ್ರಾಂಡೆಡ್ ಟೈಪ್ ಸಿ ಕೇಬಲ್ ಜೊತೆಗೆ 80 ವಾಟ್ ನ ಪವರ್ಫುಲ್ ಅಡಾಪ್ಟರ್. ಸದ್ಯಕ್ಕೆ ಎಲ್ಲ ಎಸೆಸರೀಸ್ ನ ಸೈಡ್ ಗಿಡನ. ಇದು ನಮ್ಮ ಮೇನ್ ಫೋನ್. ಓ ಮೈ ಗಾಡ್. ಸೊ ಸದ್ಯಕ್ಕೆ ಈ ಫೋನ್ ನ ಫಸ್ಟ್ ಬೂಟ್ ಮಾಡಿಬಿಟ್ಟು ಕ್ಯಾಮ್ರಾ, ಬ್ಯಾಟರಿ, ಪರ್ಫಾರ್ಮೆನ್ಸ್ ಪ್ರತಿಯೊಂದರ ಟೆಸ್ಟ್ ಮಾಡಿಬಿಟ್ಟು ಇನ್ ಡಿಪಿ ಫೋನ್ ನ ಕೊಂಡ್ಕೋಬಹುದಾ, ಪ್ರೋಸ್ ಕಾನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ತೀನಿ. ಹೌದು ಫ್ರೆಂಡ್ಸ್, ಲಾಸ್ಟ್ 4 ದಿವಸಗಳಿಂದ ಈ ಐಕ್ಯೂ ನಿಯೋ 10R ನ ನನ್ನ 2ನೇ ಡಿವೈಸ್ ತರನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ 4 ಡೇಸ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಎಕ್ಸ್ಪೀರಿಯನ್ಸ್, ಫಸ್ಟ್ ಇಂಪ್ರೆಷನ್ ಹೇಗಿತ್ತು ಅಂತ ಕೇಳಿದ್ರೆ, ಸೊ ಫಸ್ಟ್ ಲುಕ್ ಅಲ್ಲಿ ಡಿಸೈನ್ ನೋಡ್ಕೊಳ್ಳಿ. ಹಿಂದಿನ ಭಾಗ ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಅಂತಿಗೆ ಕಲರ್ಸ್ ಗಳಲ್ಲಿ 2 ಡಿಫ್ರೆಂಟ್ ಕಲರ್ಸ್ ನ ಕೊಡಿದ್ದಾರೆ. ಬ್ಲೂ ಮತ್ತು ವೈಟ್ ನ ಮಿಕ್ಸರ್ ಇದೆ ಮತ್ತು ಗ್ರಿಪ್ಪಿ ಕೂಡ ಕೈಯಲ್ಲಿ ತುಂಬಾ ಕಂಫರ್ಟೇಬಲ್ ಇಟ್ಕೋಬಹುದು. ಜಸ್ಟ್ 196 ಗ್ರಾಮ್ ಒಂದಿಗೆ ತುಂಬಾ ಲೈಟ್ ವೇಟ್ ಮತ್ತು ಪ್ರೀಮಿಯಂ ಇನ್ ಹ್ಯಾಂಡ್ ಫೀಲ್ ಅನ್ಸಲ್ಲ. ಬಿಕಾಸ್ ಸೈಡ್ಗೆ ಏನು ಫ್ರೇಮ್ಸ್ ಇದೆ ಇದು ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಕೊಡಿದ್ರೆ. ಹಿಂದಿನ ಭಾಗ ಕೂಡ ಇದು ಗ್ಲಾಸ್ ಅಲ್ಲ ಐತೆ, ಇಲ್ಲಿ ಕೂಡ ಪ್ಲಾಸ್ಟಿಕ್ ಪಾಲಿಕಾರ್ಬನೇಟ್ ಯೂಸ್ ಮಾಡಿದ್ರೆ. ಸೊ ಇಲ್ಲಿ ಸ್ವಲ್ಪ ಬ್ರ್ಯಾಂಡ್ ಕಂಜೂಸಿ ಮಾಡಿದೆ. ಬಾಕಿ ಪೋರ್ಟ್ಸ್ ಅಂಡ್ ಬಟನ್ಸ್ ಹೋದ್ವಿ ಅಂತಂದ್ರೆ ಒನ್ ಹ್ಯಾಂಡ್ ಅಲ್ಲಿ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಬ್ರೇಕರ್ ಕೀಸ್ ಮತ್ತು ಲಾಕಿನ ಆರಾಮಾಗಿ ಆಪರೇಟ್ ಮಾಡ್ಕೋಬಹುದು. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್, ಮೈಕ್ ಮತ್ತೊಂದು ಹೈಬ್ರಿಡ್ ಸಾರ್ಟ್ ನ ಕೊಡಿದ್ರೆ. ಮೇಲಿನ ಭಾಗ ಕೂಡ ಅಷ್ಟೇ ಮೈಕ್ ಅನ್ನ ಕೊಡಿದ್ದಾರೆ. ಸೊ ಲುಕ್ಸ್ ವೈಸ್ ಡಿಸೈನ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಜೊತೆಗೆ IP65 ವಾಟ್ ರೇಸ್ ಅಂತ. ಯಾಕಪ್ಪ ಈ ಬಜೆಟ್ ಅಲ್ಲಿ ಇಷ್ಟೊಂದು ಕಮ್ಮಿ ಕೊಡ್ತಿದ್ದಾರೆ? ಅಟ್ಲೀಸ್ಟ್ 68 69 ಬೇರೆ ತರ ಕೊಟ್ಟಿದ್ರೆ ಫೋನ್ ಬಿಸಿ ಆದಾಗ, ಗಲೀಜಾದಾಗ ಆರಾಮಾಗಿ ನೀರೇನೋ ತೊಳಿಬೋದಿತ್ತು. ಬಟ್ ಇಲ್ಲಿ ನಾನು ಜಾಸ್ತಿ ಸರ್ಪ್ರೈಸ್ ಆಗಿದ್ದು ಡಿಸೈನ್ ಅಪ್ಪ ಅಂದ್ರೆ ಜಸ್ಟ್ ಈ ಫೋನ್ 7.98mm ಥಿಕ್ನೆಸ್ ಇದ್ರು ಕೂಡ ಇಲ್ಲಿ 6400 mAh ಬ್ಯಾಟರಿ ಕೊಡಿದ್ರೆ. ಇದು ಮಾತ್ರ ಕ್ರೇಜಿ ಮತ್ತು ಥ್ಯಾಂಕ್ಸ್ ಟು ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಅಂತ ಹೇಳ್ಕೋಬಹುದು. ಎಸ್, ಡಿಸೈನ್ ವೈಸ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಬಟ್ ಇಲ್ಲಿ ಸ್ವಲ್ಪ ಕಂಜೂಸಿ ಮಾಡಿದ್ದು ಪ್ರೀಮಿಯಂನೆಸ್ ಅಲ್ಲಿ. ಅಟ್ಲೀಸ್ಟ್ ಒಂದು ಗ್ಲಾಸ್ ಬ್ಯಾಕ್ ಆದ್ರೂ ಕೊಡಬೇಕಾಗಿತ್ತು, ಅಥವಾ ಮೆಟಲ್ ಫ್ರೇಮ್ಸ್ ಕೊಟ್ಟಿದ್ರೆ ಇನ್ನಷ್ಟು ಪ್ರೀಮಿಯಂ ಮತ್ತು ಸಖತ್ ಬೆಂಕಿ ಆಗಿರ್ತಿತ್ತು. ಇನ್ ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇ ಬರ್ತೀವಿ, ಫ್ರಂಟ್ ಅಲ್ಲಿ 6.78 ಇಂಚಸ್ ಇರುವಂತ 1.5K ರೆಸೊಲ್ಯೂಷನ್ ಇರುವಂತ ಆಮ್ಲೆಡ್ ಡಿಸ್ಪ್ಲೇ, ಅದು ಐ ಕೇರಿಂಗ್ ಫೀಚರ್ ಅನ್ನು ಒಳಗೊಂಡಿದೆ ಅಂತೆ. ಇಷ್ಟಲ್ಲದೆ 2000 ಹರ್ಟ್ಜ್ ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಜೊತೆಗೆ 4500 ನಿಟ್ಸ್ ನ ಲೋಕಲ್ ಪೀಕ್ ಬ್ರೈಟ್ನೆಸ್ ಒಳಗೊಂಡಿದೆ. ಸೊ ಇದು ಏನ್ ಅದ್ಭುತ ಬೆಂಕಿ ನೆಕ್ಸ್ಟ್ ಲೆವೆಲ್ ಫೀಚರ್ ಅಂತ ಅನ್ನೋದಕ್ಕಿಂತ ಇಲ್ಲಿರುವಂತ ಎಕ್ಸ್ಪೀರಿಯನ್ಸೇ ತುಂಬಾ ಮ್ಯಾಟರ್ ಆಗತ್ತೆ. ಸೊ ಫ್ರಂಟ್ ಇಂದ ಈ ಒಂದ್ಸರ್ತಿ ಸ್ಕ್ರೀನ್ ನೋಡ್ಕೊಳ್ಳಿ. ಸೊ 3 ಸೈಡ್ ಬೆಜಲ್ಸ್ಗಳು ತುಂಬಾ ಚಿಕ್ಕದಾಗಿದೆ. ಹೇಳ್ಕೊಳ್ಳುವಾಗಿ ಕರ್ವ್ಡ್ ಎಡ್ಜಸ್ ಇರುತ್ತೆ. ಆ ರೇಂಜ್ಗೆ ಏನು ಪ್ರೀಮಿಯಂ ಇಲ್ಲ, ಬಟ್ ಈ ಬಜೆಟ್ ಅಲ್ಲಿ ಓಕೆ ಅಂತ ಹೇಳ್ಬೋದು. ಬಾಕಿ ಚಿನ್ನ ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೂ ಇದನ್ನ ಎಡ್ಜಸ್ ತರ, ಬೆಜಲ್ಸ್ ತರನೇ ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟು ಪ್ರೀಮಿಯಂ ಆಗಿರ್ತಿತ್ತು. ಬಾಕಿ ಇದರಲ್ಲಿ ನೀವು HDR 4K ವಿಡಿಯೋ ನೋಡ್ಕೋಬಹುದು. ಇರುವಂತ ಕಾಂಟ್ರಾಸ್ಟ್, ಕಲರ್ ಮತ್ತು ಇರುವಂತ ಈ ಟಚ್ ಫೀಲ್ ಏನಿದೆ ಇದು ಕೂಡ ಸಖತ್ ಆಗಿದೆ. ಇಷ್ಟೇ ಅಲ್ಲದೆ ಗೇಮಿಂಗ್ ಅಲ್ಲಿ 144 Hz ತನಕ ಕೆಲವೊಂದು ಗೇಮ್ಸ್ ಗಳಿಗೆ ಮಾತ್ರ ಇದು ಡಿಸ್ಪ್ಲೇ ಸಪೋರ್ಟ್ ಆಗುತ್ತಂತೆ. ನಾನು ಇದನ್ನ ಈ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ಸ್ ಇರುವಂತ ಈ ವಿಡಿಯೋಸ್ ನೋಡ್ಬೇಕಾದ್ರೆ ಇರುವಂತ ಕಲರ್ಸ್ಗಳು, ಬ್ರೈಟ್ನೆಸ್, ಔಟ್ಡೋರ್, ಇಂಡೋರ್ ಎಲ್ಲಾ ಕಡೆ ಇದನ್ನ ಟೆಸ್ಟ್ ಮಾಡಿದೆ. ಸೊ ಇರುವಂತ ಕ್ಲಾರಿಟಿ, ಕಲರ್ಸ್ಗಳು, ಬ್ರೈಟ್ನೆಸ್ ಅಲ್ಲಿ ಯಾವುದೇ ಕಂಜೂಸ್ ಇಲ್ಲ. ಬಟ್ ಇಲ್ಲಿ ಪ್ರೀಮಿಯಂನೆಸ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಈ ಪ್ರೈಸ್ ರೇಂಜ್ ಅಲ್ಲಿ ನೀವು ಟಾಪ್ ವೇರಿಯಂಟ್ 30,000 ರೂಪಾಯಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಕರ್ವ್ಡ್ ಎಡ್ಜಸ್ ಎಲ್ಲ ಕೊಟ್ಟಿದ್ರು, ಕ್ವಾಡ್ ಕೋರ್ ಇರ್ತಪ್ಪ ಅಂದ್ರೆ ಬೆಂಕಿ ಇರ್ತಿತ್ತು. ಬಾಕಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಬಟ್ ಇಲ್ಲಿ ಯಾವುದೇ ಅಲ್ಟ್ರಾಸಾನಿಕ್ ಇಲ್ಲ. ಬಟ್ ಸ್ಟಿಲ್ ಇದು ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ನ ಕೊಡಿದ್ರೆ. ಒಂದ್ಸರ್ತಿ ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಎಸ್, ನಾನು ಈ ಪ್ರೈಸಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಬಟ್ ಈ ಪ್ರೈಸಲ್ಲಿ ಇದ್ರಂತ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಮೇನ್ ಮಿಸ್ಸಿಂಗ್ ಅನ್ಸಿದಪ್ಪ ಅಂತಂದ್ರೆ ಫ್ರಂಟ್ ಅಲ್ಲಿರುವಂತ ಈ ಡಿಸ್ಪ್ಲೇ ಗ್ಲಾಸ್ ಪ್ರೊಟೆಕ್ಷನ್. ಇಲ್ಲಿ ಗೊರಿಲ್ಲಾ ಗ್ಲಾಸ್ ಎಲ್ಲಕ್ಕಿಂತ ಟಾಪ್ ಇರುತ್ತೆ. ಅದನ್ನ ಬಿಟ್ಟರೆ ಪಾಂಡಾ ಗ್ಲಾಸ್ ಬಿಟ್ಟರೆ ಬೇರೆ ಬೇರೆ ಇನ್ನೇನೋ ಗ್ಲಾಸಸ್ಗಳು ಸಿಗುತ್ತೆ. ಬಟ್ ಇಲ್ಲಿ ಯಾವುದು ಸ್ಕಾಟ್ ಎಕ್ಸ್ ಅಪ್ ಗ್ಲಾಸ್ ಅಂತ ಕೊಡಿದ್ದಾರೆ. ಸೊ ಇದ್ರ ಪ್ರೊಟೆಕ್ಷನ್ ನನಗೆ ಲೈಕ್ ಡ್ರಾಪ್ ಟೆಸ್ಟ್ ಮುಂದೆ ಮಾಡಬೇಕಾಗಿತ್ತು. ಬಟ್ ಇದನ್ನ ಡ್ರಾಪ್ ಟೆಸ್ಟ್ ಮಾಡೋಕ್ಕೂ ನನಗೆ ಭಯ ಆಗ್ತಾ ಇದೆ. ಹಿಂದಿನ ಭಾಗ ಕೂಡ ಗ್ಲಾಸ್ ಇಲ್ಲ, ಸ್ಕ್ರಾಚಸ್ಗಳು ಬೀಳುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಇಲ್ಲಿ ಕೂಡ ಬ್ರ್ಯಾಂಡ್ ದುಡ್ಡು
ಉಳಿಸಿದೆ. ಆದ್ರೆ ಐಕೂನ್ ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ನಾವು ಜಾಸ್ತಿ ದುಡ್ಡೆಲ್ಲ ಸುರಿದಿದ್ದು ಪವರ್ ಅಲ್ಲಿ ಗುರು. ಎಸ್ ಈ ಫೋನಲ್ಲಿ ಲೇಟೆಸ್ಟ್ ಸ್ನ್ಯಾಪ್‌ಡ್ರ್ಯಾಗನ್ 8S Gen 3 ಚಿಪ್‌ಸೆಟ್‌ನ ಕೊಡಿದ್ರೆ ಅಂಡರ್ 25,000 ಅಲ್ಲಿ ಇದೇ ಫಸ್ಟ್ ಫೋನ್ ಅಂತ ಅನ್ಕೋತೀನಿ. ಬಂದ ತಕ್ಷಣ ಅಂಥದ್ದು ಸ್ಕೋರ್ ಟೆಸ್ಟ್ ಮಾಡಿದೆ. ಹತ್ತತ್ರ 13,41,000 ರ್ಯಾಂಕಿಂಗ್ ಬಂತು. CPU ದೊಡ್ಡದಂತೂ ಜಾಸ್ತಿ ಎಲ್ಲೋ ಲೈನ್ಸ್‌ಗಳೇ ಬಂತು. ಬಟ್ ಇನ್ನ ಸದ್ಯದ ದಿವಸ ನಾನು ಇದನ್ನ ಜಾಸ್ತಿ ನಂಬ್ತಾ ಇಲ್ಲ. ಬಟ್ ಲಾಸ್ಟ್ 4 ಡೇಸ್ ಅಲ್ಲಿ ಇದರಲ್ಲಿ ಗೇಮ್ಸ್ ಎಲ್ಲ ಆಟ ಆಡಬೇಕಾದ್ರೆ ಇರುವಂತಹ ಜೈರೋಸ್ಕೋಪಿ ಟಚ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಹುಟ್ಟಿಸ್ತಾ ಇತ್ತು. ಸೊ ಗೇಮರ್ ಸ್ಪೆಷಲಿ ಇದನ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀರಾ. ಸೊ ಮೊದಲು ಈ BGM ಇರುವಂತ ಕೆಲವೊಂದು ಟಾಪ್ ಸೆಟ್ಟಿಂಗ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗ್ರಾಫಿಕ್ಸ್ ಅಲ್ಲಿ ಹೋದ ತಕ್ಷಣ ನಿಮಗೆ HD ಆಪ್ಷನ್ ಇದೆ, HDR ಇದೆ, ಅಲ್ಟ್ರಾ HDR ಇದೆ, ಮತ್ತೆ ಈ ಸ್ಮೂತ್ ಜೊತೆಗೆ ಎಕ್ಸ್ಟ್ರೀಮ್ ಪ್ಲಸ್ ಕೂಡ ಸಿಗುತ್ತೆ. ಸೊ ಇದ್ರಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಆಟ ಆಡ್ಕೋಬಹುದು. ಸೊ ಬಾಕಿ ಈ ಸೈಡ್ ಇಂದ ನಿಮಗೆ 4D ವೈಬ್ರೇಷನ್ ಮೋಡ್ ಆಗಿರಲಿ, ಈ ಸ್ಪೋರ್ಟ್ಸ್, ವಾಯ್ಸ್ ಚೇಂಜರ್ ಈ ತರ ತುಂಬಾ ಡಿಫರೆಂಟ್ ಕಸ್ಟಮೈಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಲೈವ್ ಈ ಗೇಮ್ ಪ್ಲೇ ನೋಡ್ಕೋಬಹುದು. ಸೊ ಇರುವಂತ ಪರ್ಫಾರ್ಮೆನ್ಸ್, ಜೈರೋಸ್ಕೋಪಿ ಮತ್ತು ಟಚಸ್ ಫೀಲ್ ಎಲ್ಲ ಸಖತ್ತಾಗಿದೆ. ಇಲ್ಲಿ 2000 ಹರ್ಟ್ಸ್ನ ಟಚ್ ಸ್ಯಾಂಪಲ್ ಹಿಡಿದಂತೆಗೆ ನೀವು ಬುಲೆಟ್ನ ಇಲ್ಲಿ ಈ ರೀತಿ ಟಚ್ ಮಾಡಿದ ತಕ್ಷಣ ಲೈಕ್ ಆ ಫೀಲೇ ಪ್ರೀಮಿಯಂ ಆಗಿರುತ್ತೆ. ಮತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಏನು ಗೊತ್ತಾ? ಇದರಲ್ಲಿ 90 FPS ನ ಗೇಮ್ ಪ್ಲೇ ಸಪೋರ್ಟ್ ಆಗುತ್ತೆ. ಇದನ್ನ ತುಂಬಾ ಜನ ಹೈಲೈಟ್ ಮಾಡ್ತಿದ್ದಾರೆ. ನಾನು ಇದನ್ನ ಟೆಸ್ಟ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಸ್ಟೇಬಲ್ ಆಗಿರುವಂತ 90 FPS ನ ಗೇಮ್ ಪ್ಲೇ ಸಿಗುತ್ತೆ. ಬಟ್ ಇಲ್ಲಿ 90 FPS ನ ಕಂಟಿನ್ಯೂ ಗೇಮ್ ಪ್ಲೇ ಆಡಿದಾಗ ತುಂಬಾ ಕ್ವಿಕ್ ಆಗಿ ಇದು ಸ್ವಲ್ಪ ಬಿಸಿ ಆಗುತ್ತೆ. ಬಟ್ ನಾನು ಇಲ್ಲಿ ಓವರ್ ಹೀಟ್ ಅಂತ ಇಲ್ಲ. ಇಲ್ಲಿ 37, 38, 39 ಹತ್ರ ಇದೊಂದು ನಾರ್ಮಲ್ ಟೆಂಪರೇಚರ್ ಇದೆ. ಬಟ್ ಓವರ್ ಹೀಟ್ ಅಂದ್ರೆ ಇದು 40, 41, 42 ಐತಂದ್ರೆ ಓವರ್ ಹೀಟ್ ಆಗುತ್ತೆ. ಬಟ್ 90 FPS ನ ಬೇರೆ ಫೋನ್ಸ್ಗೆಲ್ಲ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದು ಓಕೆ ಅಂತ ಅನ್ಕೋತೀನಿ ಆಯ್ತಾ. ಸೊ ಕೆಲವೊಂದು ಫೋನ್ಸ್ಗಳಲ್ಲಿ ಜಾಸ್ತಿ ರಿಯಲ್ಮಿ ನೋಡಿದೀನಿ, ಅಲ್ಲಿ ಈ ಟೆಂಪರೇಚರ್ ಕೂಲಿಂಗ್ ಸಿಸ್ಟಮ್ ಏನೈತೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಕೂಡ ವೆಪರ್ ಚೇಂಬರ್ ಕೂಲಿಂಗ್ ಏನೋ 6043 mm ನ ಸ್ಕ್ವೇರ್ ಏನೋ ರೀತಿ ಅಪ್ಗ್ರೇಡ್ ಮಾಡಿದ್ರೆ, ಬಟ್ ಸ್ಟಿಲ್ ನನಗೆ ಕ್ವಿಕ್ ಆಗಿ ಬಿಸಿ ಆಯ್ತು ನೋಡಿ. ಅದು ಸ್ವಲ್ಪ ಹೇಗೋ ಫೀಲ್ ಆಯ್ತು. ಬಟ್ ಇನ್ಸ್ಟೆಂಟ್ಲಿ ಮತ್ತೆ ನಾನು ನಾರ್ಮಲ್ 60 FPS ಬಂದಾಗ ಇಂಥ ಇಶ್ಯೂಗಳು ನೋಡ್ಕೊಂಡಿಲ್ಲ. ಬಟ್ 90 FPS ನೀವು ಮಾರ್ಕೆಟ್ ಅಂತ ಯಾವುದೇ ಫೋನ್ ಗೇಮ್ ಪ್ಲೇ ಆಡಿದ್ರೆ ಕಂಟಿನ್ಯೂಸ್ ಆಡಿದ್ರೆ ತುಂಬಾ ಬಿಸಿ ಆಗತ್ತೆ. ಸೊ ಓವರ್ ಆಲ್ ಈ ಫೋನ್ ಇಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಟಾಪ್ ನಾಚ್ ಆಗಿದೆ. ನಾನು ಈ ಬಜೆಟ್ ಅಲ್ಲಿ ಇಂಥ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತಹ ಫೋನ್ಸ್ ನ ಸದ್ಯಕ್ಕೆ ಯಾವುದು ನೋಡಿಲ್ಲ. ಇನ್ ಯಾವಾಗ ಸಾಫ್ಟ್ವೇರ್ ಸ್ಟೋರೇಜ್ ಮತ್ತು ಇರುವಂತಹ OS ಎಕ್ಸ್ಪೀರಿಯನ್ಸ್ ಹೋಗ್ತೀವಿ, ಎಸ್ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ನೊಂದಿಗೆ ಈ ಫನ್ ಟಚ್ OS 15 ಸಿಗುತ್ತೆ. ಸೊ ಆಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್ ಎಲ್ಲ ಸಖತ್ತಾಗಿದೆ ಗುರು. ಬಟ್ ಏನ್ ಈ ಬ್ಲಾಟರ್ ಅಪ್ಲಿಕೇಶನ್ ಒಂದ್ಸರ್ತಿ ನೋಡ್ಕೋಬಹುದು ನೀವು. ಏನೇನೋ ತುಂಬಾ ಹಾಕಿದಾರೆ ಗುರು. ಯಾವುದೋ ಬ್ಲಾಕ್ ಬಜಲ್ ಅಂತೆ, ಕ್ಯಾಂಡಿ ಕ್ರಶ್ ಅಂತೆ, ಕ್ಯೂಬ್ ಅಂತೆ, ಹೆವಿ ಅಪ್ಲಿಕೇಶನ್ಸ್ಗಳು ಹಾಕಿದ್ದಾರೆ. ಸೊ ಈ ಎಕ್ಸ್ಪೆಕ್ಟೇಷನ್ನ ನಾನು ಈ ಬಜೆಟಲ್ಲಿ ಅದು ಐಕಾನ್ ಅವರ ನಿಯೋ ಸೀರೀಸಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಾಕಿ LPDDR5X ರ್ಯಾಮ್ ಒಂದಿಗೆ UFS 4.1 ಏನಿದೆ, ಇದು ನಿಮಗೆ ಈ 12GB ರ್ಯಾಮ್ ವೇರಿಯಂಟ್ ಫೋನ್ ಇದೆ ಅದಕ್ಕೆ 256GB ವೇರಿಯಂಟ್ ಏನಿದೆ ಅದಕ್ಕೆ ಮಾತ್ರ ನೋಡೋಕೆ ಸಿಗುತ್ತೆ. ಬಾಕಿ ಈ 8/128 ಇದೆ ಅದರಲ್ಲಿ UFS 3.1 ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡಿಕೊಂಡು ಸ್ವಲ್ಪ ವೈಸ್ಲಿ ಈ 256GB ವೇರಿಯಂಟ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇನ್ನಷ್ಟು ಬೆಟರ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಸೊ ಓವರ್ ಆಲ್ ಇದು 25,000 ಬಜೆಟಲ್ಲಿ ಒಂದು ಬೆಂಕಿ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹತ್ತತ್ರ 30-35,000 ಕೂಡ ಇಂಥ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ನನಗೆ ಪರ್ಫಾರ್ಮೆನ್ಸ್ ಅಲ್ಲಿ ಸಖತ್ ಇಷ್ಟ ಆಯಿತು. ಆದರೆ ಯಾವಾಗ ಕ್ಯಾಮ್ರಾಗೆ ಬರ್ತೀವಿ ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಆಗ್ತೀರಾ ಮತ್ತು ಕೆಲವೊಂದು ಕಾಂಪ್ರಮೈಸ್ನ ಕೂಡ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಎಸ್ನಲ್ಲಿ ರಿಯರ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸಲ್ನ ಸೋನಿ IMX 882 ಸೆನ್ಸರ್ ಒಂದಿಗೆ 8 ಮೆಗಾಪಿಕ್ಸಲ್ನ ಅಲ್ಟ್ರಾವೈಡ್ ಕೊಡಿದ್ದಾರೆ ಮತ್ತು ಫ್ರಂಟ್ ಅಲ್ಲಿ 32 ಮೆಗಾಪಿಕ್ಸಲ್ನ ಸೆಲ್ಫಿ ಶೂಟ್ ಇದೆ. ಟ್ರಸ್ಟ್ ಮೀ, ಇಲ್ಲಿ ಒಂದು ಮೇನ್ ಮಿಸ್ಸಿಂಗ್ ಪಾಯಿಂಟ್ ಅಪ್ಪ ಅಂದ್ರೆ ಇದರಲ್ಲಿ ಟೆಲಿಫೋಟೋ ಲೆನ್ಸ್ ಬೇಕಿತ್ತು. ಈ ಪ್ರೈಸ್ನಲ್ಲಿ ಬೇರೆ ಬ್ರ್ಯಾಂಡ್ಸ್ನ ಕೂಡ ಕೊಡ್ತಿದ್ರೆ, ಇದನ್ನೊಂದು ಕೊಟ್ಟಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು. ಬಟ್ ಸ್ಟಿಲ್ ಇದು ಮಿಸ್ಸಿಂಗ್ ಇದೆ. ಸೊ ನಾನು ಈ ಫೋನಲ್ಲಿ ಲಾಸ್ಟ್ 4 ಡೇಸಿಂದ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ನಾನು ಸ್ಟಾರ್ಟಿಂಗಲ್ಲೇ ಈ ಫೋನ್ನ ಬಗ್ಗೆ, ಕ್ಯಾಮ್ರಾ ಬಗ್ಗೆ ಒಂದೇ ವಿಷಯ ಹೇಳ್ಬೇಕಂದ್ರೆ, ಬೇರೆ ಫೋನ್ಸ್ಗಳು ಕೂಡ ಮಾರ್ಕೆಟ್ಲಿ ಗೇಮಿಂಗ್ ಸಲುವಾಗಿ ತುಂಬ ಫೋಕಸ್ ಮಾಡಿ, OnePlus ಆಗಿರಲಿ, ರಿಯಲ್ಮಿನವರಾಗಿರಲಿ, ಬೇರೆ ಬ್ರ್ಯಾಂಡ್ಸ್ಗಳು ಕೂಡ ತುಂಬ ಫೋಕಸ್ ಮಾಡುತ್ತೆ. ಬಟ್ ಇಲ್ಲಿ ಇವರು ಗೇಮಿಂಗಲ್ಲಿ ಕೂಡ ಫೋಕಸ್ ಮಾಡಿಬಿಟ್ಟು ಈ ಕ್ಯಾಮ್ರಾ ಇಮೇಜ್ ಪ್ರೊಸೆಸಿಂಗ್ ಆಗಿರಲಿ, ಫೋಟೋಸ್ಗಳಾಗಿರಲಿ, ಲೆನ್ಸಲ್ಲಾಗಿರಲಿ ಇವರು ಟಾಪಲ್ಲಿ ಇದ್ದಾರೆ. ಸೊ ಆ ರೀತಿ ಬೇರೆ ಗೇಮಿಂಗ್ ಫೋನ್ಸ್ಗಳಲ್ಲಿ ಇಂಥ ಫೋಟೋಸ್ಗಳು ಸಿಗಲ್ಲ. ಬಟ್ ಅವರು ಟೆಲಿಫೋಟೋ ಕೊಡ್ತಿದ್ದಾರೆ. ಈ ಫೋನಿಂದ ಮೇನ್ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಮೊದಲು ನಿಮಗೆ ಈ ಫೋಟೋಸ್ಗಳಲ್ಲಿ 0x ಅಂದರೆ ಅಲ್ಟ್ರಾಡ್ ಆಪ್ಷನ್ ಸಿಗುತ್ತೆ, 1x ಇದೆ, 2x ಇದೆ ಮತ್ತು ಪೋರ್ಟ್ರೇಟ್ ಅಲ್ಲಿ ಕೂಡ ನೀವು 1x ಮತ್ತು 2x ಅಲ್ಲಿ ಫೋಟೋಸ್ಗಳು ತೆಗಿಬಹುದು. ಸೊ ಡೇ ಕಂಡೀಷನ್ ಅಲ್ಲಿ ನಾನು ಈ ಫೋಟೋಸ್ಗಳನ್ನ ತೆಗೆದಿದ್ದೀನಿ ನೋಡ್ಕೋಬಹುದು. ಇದ್ರಂತ ಸ್ಕಿನ್ ಆಗಿರಲಿ, ಕಲರ್ಸ್ಗಳಾಗಿರಲಿ ಮತ್ತು ನ್ಯಾಚುರಲ್ ಕಲರ್ಸ್ನ ತೊಗೊಂಡು ಬರುತ್ತೆ. ಜಾಸ್ತಿ ಓವರ್ ಬೂಸ್ಟ್ ಮತ್ತು ಸ್ಮೂತ್ನೆಸ್ ಅಂತೂ ಆಬ್ವಿಯಸ್ಲಿ ವಿವೋನವ್ರ ಸಬ್ ಬ್ರ್ಯಾಂಡ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಆ ಬ್ಯೂಟಿಫಿಕೇಶನ್ ಏನಿರುತ್ತೆ ಅದಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿ ಸ್ಯಾಮ್ಸಂಗ್ ತರ, ಐಫೋನ್ ತರ ನ್ಯಾಚುರಲ್ ಆಗಿರುವಂಥ ಆಕ್ಯುರೇಟ್ ಫೋಟೋಗಳು ಬರಲ್ಲ. ಬಟ್ ನಿಮ್ಮನ್ನ ಸ್ವಲ್ಪ ಬಿಳುಪಾಗಿ, ಮಿಂಚಾಗಿ, ಹೊಳೆ ಹಾಗೆ ಈ ಫೋಟೋಗಳು ಪ್ರೊವೈಡ್ ಮಾಡುತ್ತೆ. ಇನ್ನು ಪೋರ್ಟ್ರೇಟ್ ಕೂಡ ಅಷ್ಟೇ. ಇಲ್ಲಿ
1X ಅಲ್ಲಿ ಓಕೆ ಅನ್ಸುತ್ತೆ, ಬಟ್ 2X ಅಲ್ಲಿ ಸ್ವಲ್ಪ ಡೀಟೇಲಿಂಗ್ ಮತ್ತು ಎಡ್ಜ್ ಕಟ್ಟಿಂಗ್ ಎಲ್ಲ ಇನ್ನಷ್ಟು ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ. ಸೊ ನೈಟಲ್ಲಿ ಕೂಡ ಅಷ್ಟೇ ಒಳ್ಳೆ ಫೋಟೋಸ್ಗಳ ಪ್ರೊವೈಡ್ ಮಾಡುತ್ತೆ. ನಾನು ಈ ಪ್ರೈಸಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಈ ಫೋಟೋಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಾಕಿ ಅಲ್ಟ್ರಾವೈಡ್ ಕೂಡ ಅಷ್ಟೇ ಓಕೆ ಲೆವೆಲ್ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ತೊಗೊಂಡು ಬರುತ್ತೆ. ಬಟ್ ಸೆಲ್ಫಿ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಸ್ವಲ್ಪ ಡೀಟೇಲ್ನ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಡೇ ಆಗಿರಲಿ ಇಂಡೋರ್ ಆಗಲಿ ಇರುವಂಥ ಕ್ಲಾರಿಟಿ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ನನಗೆ ಈ ಫೋಟೋಸ್ಗಳು ನಿಜವಾಗ್ಲೂ ಇಷ್ಟ ಆಯಿತು. ಬಾಕಿ ನೈಟಲ್ಲಿ ಕೂಡ ಒಳ್ಳೆ ಕ್ಲಾರಿಟಿನ ತೊಗೊಂಡು ಬರುತ್ತೆ. ಬಟ್ ಯಾವಾಗ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀವಿ, ಎಷ್ಟರಲ್ಲಿ 4K 60 FPS ಸಪೋರ್ಟ್ ಆಗುತ್ತೆ, EIS ಕೂಡ ಇದೆ. ಬಟ್ ಸ್ಟೆಬಲೈಸೇಷನ್ ನೋಡಿ ಯಾವ ರೀತಿ ನಿಮ್ಗೆ ಕಾಣಿಸ್ತಾ ಇದೆ ಈ ವಿಡಿಯೋ. ಸೊ ಇಂಥ ಸ್ಟೆಬಲೈಸೇಷನ್ ನಾನು ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಅಟ್ಲೀಸ್ಟ್ ಸ್ಟೆಬಿಲಿಟಿ ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ಕರೆಕ್ಟ್ ಆಗಿರುವಂಥ ವಿಡಿಯೋ ಕೊಡಬೇಕಿತ್ತು ಅನ್ಸುತ್ತೆ. ಬಟ್ ಇದು ವಿಡಿಯೋಗ್ರಾಫಿಗೆ ಎಸ್ಪೆಷಲಿ ನಾನು ಸಜೆಸ್ಟ್ ಮಾಡಲ್ಲ ಆಯಿತಾ. ಇನ್ನು ಫ್ರಂಟಲ್ಲಿ ಕೂಡ 4K 30 FPS ರೆಕಾರ್ಡ್ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ಸ್ಟೆಬಲೈಸೇಷನು, ಕಲರ್ಸ್ಗಳು ಮತ್ತು ನೀವು ಬಿಸಿಲಲ್ಲಿ ಹೋದಾಗ ಸಡನ್ಲಿ ಈ ಬೆಳಕಿಂದ ಸ್ವಿಚ್ ಏನಾಗುತ್ತೆ ನೋಡಿ, ಇದು ಸ್ವಲ್ಪ ಇಶ್ಯೂ ಆದಂಗಿದೆ. ಲೈಕ್ ನೀವು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದೊಂದು ಬಿಟ್ಟರೆ ಅದರ್ವೈಸ್ ಫೋಟೋಸ್ಗಳಲ್ಲಿ ಚೆನ್ನಾಗಿದೆ. ಬಟ್ ವಿಡಿಯೋನಲ್ಲಿ 60 FPS ಇದ್ರೂ ಕೂಡ ಸ್ಟೇಬಲ್ ಆಗಿ ಇಲ್ಲ. ಮತ್ತೊಂದು ಟೆಲಿಫೋಟೋ ಮಿಸ್ಸಿಂಗ್ ಇದೆ. ಅದಿತ್ತಪ್ಪ ಅಂದರೆ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಆಗಿರ್ತಿತ್ತು. ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ಮತ್ತು ಓವರಾಲ್ ಬೇರೆ ಫೀಚರ್ಸ್ಗಳನ್ನ ನೋಡಿಕೊಂಡಾಗ ನಾವು ಕಾಂಪ್ರಮೈಸ್ ಆಗಲೇಬೇಕು. ಆದರೆ ಮತ್ತೆ ಪುನಃ ಇಲ್ಲಿ ಐಕಾನ್ ಅವ್ರು ಹೇಳ್ತಿದ್ದಾರೆ ಬ್ಯಾಟ್ರಿ ಲೈಫಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋ ಅವಶ್ಯಕತೆ ಇಲ್ಲ ಗುರು. ಈ ಸೆಗ್ಮೆಂಟ್ನ ಫಸ್ಟ್ ಅದು 6400 mAh ಬ್ಯಾಟ್ರಿಯೊಂದಿಗೆ 80 ವ್ಯಾಟ್ನ ಪವರ್ ಬ್ಯಾಟ್ರಿ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಟ್ರಸ್ಟ್ ಮೀ, ಲಾಸ್ಟ್ 4 ಡೇಸಲ್ಲಿ ನಾನು ಇದನ್ನ ಯೂಸ್ ಮಾಡಿದೆ, ಚಾರ್ಜ್ ಮಾಡಿದೆ. ಬಟ್ ನನಗೆ ಇದ್ರ ಬ್ಯಾಟ್ರಿ ಟೆಸ್ಟ್ ಮಾಡೋಕ್ಕೆ, ಸ್ಕ್ರೀನ್ ಆನ್ ಟೈಮ್ ತೋರಿಸೋಕ್ಕೆ, ಹೆವಿಯಾಗಿ ಟೆಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ರಿವ್ಯೂ ತೊಗೊಂಡ್ಬರ್ತೀನಿ ಡೆಫಿನೆಟ್ಲಿ. ಅದರಲ್ಲಿ ಎಲ್ಲ ವಿಷಯಗಳನ್ನ ತಿಳಿಸ್ತೀನಿ. ಬಟ್ ಬ್ರ್ಯಾಂಡ್ ಪ್ರಕಾರ ಈ ಸ್ಮಾರ್ಟ್ ಫೋನ್ ಜಸ್ಟ್ 26 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 50% ಚಾರ್ಜ್ ಆಗುತ್ತೆ. ಮತ್ತು 40 to 50 ಮಿನಿಟ್ಸಲ್ಲಿ 20% ನಿಮ್ಮ ಫೋನ್ ಚಾರ್ಜ್ ಇತ್ತು ಅಂದರೆ 100% ಚಾರ್ಜ್ ಆಗುತ್ತಂತ. ಸೊ ನಾನು ಇದನ್ನ ಟೆಸ್ಟ್ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ನೆಕ್ಸ್ಟ್ ಡೆಡಿಕೇಟೆಡ್ ರಿವ್ಯೂಲಿ ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ವಿಷಯಗಳನ್ನ ತಿಳಿಸ್ತೀನಿ. ಸೊ ಕೊನೆಯದಾಗಿ ನೀವು ಕೇಳ್ತಾ ಇರ್ಬೋದು, ಹಾಗಾದ್ರೆ ಈ ಫೋನ್ ಯಾರೆಲ್ಲ ಕೊಂಡ್ಕೋಬಹುದು, ಕನ್ಕ್ಲೂಷನ್ ಪಾರ್ಟ್ ಏನು, ಈ ಫೋನ್ ಪ್ರೈಸ್ ಆದರೂ ಎಷ್ಟಿದೆ, ಸೊ ಹೇಗಿದೆ ನಿಮ್ಮ ಪ್ರಕಾರ ಈ ಫೋನ್ ಅಂತ ನೀವು ಕೇಳಿದ್ರೆ, ಟ್ರಸ್ಟ್ ಮೀ, ಮೊದಲು ಈ ಫೋನ್ನ ಪ್ರೈಸ್ ಏನಿದೆ ನೋಡಿ, ನಾನು ಸ್ಪೆಸಿಫಿಕೇಶನ್ ಲೀಕ್ಸ್ಗೆಲ್ಲ ನ್ಯೂಸಲ್ಲಿ ನೋಡ್ಕೊಂಡಾಗ ಹತ್ರ ಒಂದು 28-30 ಸಾವಿರ ರೂಪಾಯಿ ಬರುತ್ತೆ ಅನ್ಕೊಂಡಿದ್ದೆ. ಬಟ್ ಶಾಕಿಂಗ್ಲಿ ಇದು 8/128 GB 25 ಸಾವಿರ ರೂಪಾಯಿ ಸಿಗ್ತಾ ಇದೆ. ಸೊ ಇಲ್ಲಿ ಕೂಡ ವಿತ್ ಆಫರ್ ಒಂದಿಗೆ 2,000 ರೂಪಾಯಿ ನಿಮಗೆ ಆಫ್ ಕೂಡ ಇನ್ಕ್ಲೂಡಿಂಗ್ ಒಳಗೆ ಸಿಗುತ್ತೆ. ಸೊ ಈ ಆಫರ್ ಡೀಲ್ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ 256 GB ಏನಿದೆ ಅದು ಹತ್ರ 27,000 ಸಮಥಿಂಗ್ ನೋಡೋಕೆ ಸಿಗುತ್ತೆ. ಮತ್ತು 12/256 ಟಾಪ್ ವೇರಿಯಂಟ್ ಇದೆ, ಅದು ಹತ್ರ 29,000 ರೂಪಾಯಿ ನೋಡೋಕೆ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಎಲ್ಲ ಫೋನ್ಸ್ಗಳು ಈ ಪ್ರೈಸ್ ರೇಂಜಿಗೆ ಒಂದು ಡೀಲ್, ಒಳ್ಳೆ ಫೋನ್ ಅಂತ ಅನಿಸುತ್ತೆ. ಬಟ್ ಸ್ಪೆಕ್ಸ್ ವೈಸ್ ಮತ್ತು ಡೆಡಿಕೇಟೆಡ್ ನೀವು ಕ್ಯಾಮ್ರಾ ಇಷ್ಟಪಡ್ತೀರಾ, ಡೆಡಿಕೇಟೆಡ್ಗೆ ಗೇಮಿಂಗ್ ಇಷ್ಟಪಡ್ತೀರಾ ಅಂತಂದರೆ, ಸೊ ಮೊದಲು ಗೇಮರ್ಸ್ಗೆ ಇದೊಂಥರ ಹೇಳಿ ಮಾಡಿಸಿರುವಂಥ ಬಜೆಟ್ ಕಿಂಗ್ ಫೋನ್ ಅಂತ ಕರಿಬೋದು. ಗೇಮರ್ಸ್ ಮಾತ್ರ ಕಣ್ಮುಚ್ಚಿ ಈ ಫೋನ ನೀವು ಪರ್ಚೇಸ್ ಮಾಡ್ಕೋಬೋದು. ಅದರ್ವೈಸ್ ನೀವು ಕ್ಯಾಮ್ರಾಗೆ ಜಾಸ್ತಿ ಹೈಲೈಟ್ ಮಾಡ್ತೀರಾ, ನಾನು ವ್ಲಾಗರ್ ಇದ್ದೀನಿ, ನಾನು ವಿಡಿಯೋ ಮಾಡ್ತೀನಿ, ಇಂಥವ್ರಿಗೆ ನಾನು ಈ ಫೋನ್ನ ಸಜೆಸ್ಟ್ ಮಾಡಲ್ಲ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಆಗಿರಲಿ, ಬ್ಯಾಟ್ರಿ ಆಗಿರಲಿ, ಇದ್ರ ಯೂಸೇಜ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಮತ್ತು ಕ್ಯಾಮ್ರಾದಲ್ಲಿ ಫೋಟೋಗ್ರಫಿ ಚೆನ್ನಾಗಿದೆ. ಬಟ್ ವಿಡಿಯೋನಲ್ಲಿ ನನಗೆ ಕನ್ಫ್ಯೂಷನ್ ಅಂತ ಅನಿಸ್ತು. ಸೊ ಪ್ರೋಸ್ ಮತ್ತು ಕಾನ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಎರಡನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಮೇನ್ ಟಾರ್ಗೆಟ್ ಯಾವುದು ಪ್ರೋಸ್ ಜಾಸ್ತಿ ಕಾಣಿಸ್ತದೆ ಅದೇ ತಪ್ಪ ಅಂದರೆ ಡೆಫಿನೆಟ್ಲಿ ಈ ಫೋನ್ನ ಕಣ್ಮುಚ್ಚಿ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಐಕು ನಿಯೋ 10R ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ ಡೀಟೇಲ್ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಐ ಹೋಪ್ ನಿಮಗೆ ಏನಾದರೂ ಕ್ವಶನ್ಸ್ಗಳು ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಆನ್ಸರ್, ರಿಪ್ಲೈ ಎಲ್ಲ ಸಿಗುತ್ತೆ. ಸೇನಂತೆ ಇನ್ನಷ್ಟು ಮುಂದಿನ ಇಂಟ್ರೆಸ್ಟಿಂಗ್, ಆನೆಸ್ಟ್, ಇನ್ ಡೆಪ್ತ್ ರಿವ್ಯೂದೊಂದಿಗೆ. ಅಲ್ಲಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.